ಹಾಯ್ ಫ್ರೆಂಡ್ಸ್, ಇವತ್ತು ಎಲ್ಲರಿಗೂ ಫೇವ್ರೇಟ್ ಆಗಿರೋ ಟಾಪಿಕ್ ತಂದಿದ್ದೀನಿ. ಅಂದರೆ ಹೌ ಟು ಇನ್ಕ್ರೀಸ್ ವಾಚ್ ಅವರ್ ಅಲ್ವಾ. ಯೂಟ್ಯೂಬ್ ಪ್ರತಿಯೊಬ್ಬರು ಬಂದಿರೋರಿಗೆಲ್ಲ ತುಂಬ ಇಂಪಾರ್ಟೆಂಟ್. ಹೌ ಟು ಇನ್ಕ್ರೀಸ್ ಯುವರ್ ಸಬ್ ಆ್ಯಂಡ್ ಹೌ ಟು ಇನ್ಕ್ರೀಸ್ ಯುವರ್ ವಾಚ್ ಅವರ್ಸ್. ಸೊ ಸಬ್ ಹೆಂಗಾದ್ರೂ ಬಂದ್ಬಿಡುತ್ತೆ, ವಾಚ್ ಅವರ್ಸು ತುಂಬ ಕಷ್ಟ. ಸೊ ಆ ನಿಟ್ಟಿನಲ್ಲಿ ನೋಡೋಕೆ ಹೋದರೆ ನಾನಿವತ್ತೊಂದು ಕೆಲವೊಂದು ಐಡಿಯಾಸ್ ತಂದಿದ್ದೀನಿ. ಅದನ್ನು ಎಕ್ಸ್ಪೆರಿಮೆಂಟು ಸಹ ಮಾಡಿದ್ದೀನಿ, ಅದು ವರ್ಕ್ ಆಗಿದೆ. ಸೊ ಆ ನಿಟ್ಟಿನಲ್ಲಿ ಹೌ ಟು ಇನ್ಕ್ರೀಸ್ ಯುವರ್ ವಾಚ್ ಅವರ್ಸ್. ನೀವೆಲ್ಲ ಹೇಳಿ ಯಾವ ರೀತಿ ನೀವು ಇನ್ಕ್ರೀಸ್ ಮಾಡ್ತಿದ್ದೀರಾ ವಾಚ್ ಅವರ್ಸ್ ಅಂತ. ನಾನೊಂದು ಕೆಲವೊಂದು ಐಡಿಯಾಸ್ ಕೊಡ್ತೀನಿ, ಅದನ್ನು ಮಾಡ್ಕೊಳ್ಳಿ. ನಿಮ್ಮ ವಾಚ್ ಅವರು ಇನ್ಕ್ರೀಸ್ ಆಗೋ ಜೊತೆಗೆ ರೇಸು ಆಗುತ್ತೆ. ಓಕೆನಾ. ಸೊ ನಂಬರ್ 1, ಸ್ವಲ್ಪ ಯೂಟ್ಯೂಬ್ ಬರ್ತೀವಿ, ಸಬೆಲ್ಲ ಮಾಡ್ಕೊಂಡ್ಬಿಡ್ತೀವಿ. ಒಂದು ದೊಡ್ಡ ತಲೆನೋವು ಅಂದರೆ ವಾಚ್ ಅವರ್. ವಾಚ್ ಅವರ್ಗೆ 2ರಿಂದ 3 ರೀತಿ ನಾವು ಮಾಡ್ಬೋದು. ಸೊ ನಾನೀಗ ವಾಚ್ ಅವರ್ಗೆ ನಾನು ಮಾಡಿರೋ ಒಂದು ಜಿನೈನ್ ಏನು ಅಂತಂದರೆ, ನಿಮ್ಮ ಐದರ್ ಏನು ಅಂತ ಹೇಳ್ತೀವಿ, ನಿಮ್ಮ ವಿಡಿಯೋ ಕಂಟೆಂಟ್ನ ಸ್ಟ್ರಾಂಗಾಗಿ ಇಟ್ಕೊಳ್ಳಿ. ವಿಡಿಯೋ ವೈರಲ್ ಆದರೆ ವಾಚ್ ಅವರ್ ಬರುತ್ತೆ. ಓಕೆನಾ, ನಂಬರ್ 1. ನಂಬರ್ 2 ಏನಿರುತ್ತೆ, ಬೇರೆ ಬೇರೆ ಐ ಡಿಗಳೆಲ್ಲ ಮಾಡ್ಕೊಳ್ಳಿ. ಅಂದರೆ ನನ್ನ ಹತ್ರ ಒಂದೇ ಫೋನ್ ಇರೋದು ಹೇಮಾ ಸಿಸ್ಟರ್, ಏನು ಮಾಡೋದು ಅಂದರೆ ಒಂದೇ ಫೋನಲ್ಲಿ 4ರಿಂದ 5 ಒಂದು 10 ಐ ಡಿಗಳು ಮಾಡ್ಕೊಳ್ಳಿ. ಓಕೆನಾ. ಒಂದು ದಿನಕ್ಕೆ ಲೈವ್ ಮಾಡೋರು 9 ಅವರ್ ಲೈವ್ ಮಾಡ್ಬೋದು. ಓಕೆನಾ, ಯೂಟ್ಯೂಬ್ ಇದ್ರ ಪ್ರಕಾರ 9 ಅವರ್ ಲೈವ್ ಮಾಡ್ಬೋದು, ಏನೂ ತೊಂದರೆ ಆಗಲ್ಲ. ನೆಕ್ಸ್ಟ್ ಕಮಿಂಗ್ ಬ್ಯಾಕ್ ಟು ದ ಐ ಡಿಸು, ಎಷ್ಟಾದರೂ ಐ ಡಿಸ್ ಕ್ರಿಯೇಟ್ ಮಾಡ್ಕೊಳ್ಳಿ. ಒಂದೇ ಫೋನಲ್ಲಿ ಬೇರೆ ಬೇರೆ ಐ ಡಿಲಿ ನೀವು ಓಡಿಸ್ಬೋದು. ಅದು ಒಂದು ಟೆಕ್ನಿಕ್ ನೀವು ಯೂಸ್ ಮಾಡ್ಬೋದು. ಸೊ ನಾನು ಈಗಾಗಲೇ ಹೇಳ್ದಂಗೆ ಬೇರೆ ಬೇರೆ ಐ ಡಿ ಯೂಸ್ ಮಾಡಿಕೊಂಡು ವಾಚ್ ಅವರ್ನ ಇನ್ಕ್ರೀಸ್ ಮಾಡ್ಕೊಳ್ಬೋದು. ಇನ್ನೊಂದು ಬಂದ್ಬಿಟ್ಟು ನೀವೇನು ಮಾಡ್ಬೋದು ಅಂದರೆ ಇದು ಮಾಡ್ಕೊಳ್ಬೋದು, ಒಂದು ಗ್ರೂಪ್ ಥರ ಮಾಡ್ಕೊಳ್ಬೋದು. ಗ್ರೂಪ್ ಮಾಡಿಕೊಂಡು ನಿಮ್ಮ ಪ್ಲೇ ಲಿಸ್ಟ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಬೋದು. ಬಟ್ ಅಗೇನ್ ಅಲ್ಲಿ ಮೋಸ ಆಗೋ ಚಾನ್ಸಸ್ ಇರುತ್ತೆ. ಯಾರನ್ನು ಯಾರು ನಂಬ ಕಾಲ ಅಲ್ಲವೇ ಅಲ್ಲ ಇದು. ಓಕೆನಾ. ನಾನು ಹೇಳ್ತಿದ್ದೀನಿ, ನಾನು ಜಿನೈನ್ ಅಂತ ನಾನು ಹೇಳಲ್ಲ, ನೀವು ಜಿನೈನ್ ಅಂತ ನಾನು ಹೇಳಲ್ಲ ಅಲ್ವಾ. ಸೊ ಯಾರನ್ನು ಯಾರು ನಂಬ ಕಾಲನೇ ಅಲ್ಲ. ಸೊ ಅದರಿಂದನೇ ನಾವು ಪ್ಲೇ ಲಿಸ್ಟ್ ಓಡಿಸ್ತೀವಿ, ನಾವು ನಿಮ್ಮ ಸ್ಕ್ರೀನ್ಶಾಟ್ ಕಳಿಸ್ತೀವಿ. ದೀಸ್ ಆರ್ ನನ್ನ ಪ್ರಕಾರ ನನ್ನ ಪ್ರಕಾರ ಇಟ್ಸ್ ನಾಟ್ ಓಕೆ. ಅದು ನಿಮಗೆ ಬಿಟ್ಟಿರೋದು. ಇಫ್ ಯು ಆರ್ ಕಾನ್ಫಿಡೆಂಟ್, ನಿಮ್ಮ ಫ್ರೆಂಡು ಅವರು, ನಿಮ್ಮ ಕ್ಲೋಸ್ ಫ್ರೆಂಡು ನಿಮಗೆ ಮಾಡ್ತಾರೆ ಅಂದರೆ ಮಾಡಿಸ್ಕೊಳ್ಳಿ. ಓಕೆನಾ. ಈ ಕಾಲ ಯಾರು ನಮ್ಮ ಕಾಲನೇ ಅಲ್ಲ. ಓಕೆನಾ. ಸೊ ಅದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಮತ್ತು ನಾನು ಹೇಳ್ದಂಗೆ ಡಿಫ್ರೆಂಟ್ ಐ ಡಿಸ್ ಮಾಡಿಕೊಂಡು ಪ್ರತಿದಿನ ರಾತ್ರಿ ಪ್ಲೇ ಲಿಸ್ಟ್ ಮಾಡ್ಕೊಳ್ಬೇಕು, ಅದು ಇಂಪಾರ್ಟೆಂಟು. ಪ್ರತಿದಿನ ರಾತ್ರಿ ನೀವು ಅದನ್ನು ಓಡಿಸ್ಬೋದು. ನಿಮ್ಮ ಹಸ್ಬೆಂಡ್ ಫೋನಲ್ಲೋ, ನಿಮ್ಮ ಮಗನ ಫೋನಲ್ಲೋ, ಅಥವಾ ನೀವೇ ಬೇರೆ ಬೇರೆ ಐ ಡಿಸ್ನ ಅಂದರೆ ಒಂದೇ ಫೋನ್ ಇದ್ದರೆ ಒಂದು 10 ಐ ಡಿ ಮಾಡ್ಕೊಂಡು ಅದರಲ್ಲೋ. ಸೊ ಆ ಥರ ವಾಚ್ ಅವರ್ನ ಇನ್ಕ್ರೀಸ್ ಮಾಡ್ಬೋದು. ಎರಡನೇದು ಬಂದುಬಿಟ್ಟು, ರೀಸೆಂಟಾಗಿ ವಾಚ್ ಅವರ್ ಇನ್ಕ್ರೀಸ್ ಆಗೋದಕ್ಕೆ ನಾ ಒಂದು ಟ್ರಿಕ್ ಯೂಸ್ ಮಾಡಿರೋದು ಅಂದರೆ ವಿಡಿಯೋ ವೈರಲ್ ಮಾಡೋದು. ವೈರಲ್ ವೀಡಿಯೋಸ್ ಹಾಕಿ, ಕುಕ್ಕಿಂಗಲ್ಲಿರ್ಬೋದು, ಜ್ಯುವೆಲ್ರಿಲಿರ್ಬೋದು, ಬ್ಲಾಗಲ್ಲಿರ್ಬೋದು. ಅದು ಹಾಕಿದ್ರೆ 5 ದಿನದಲ್ಲಿ ನಿಮ್ಗೆ ವಾಚ್ ಅವರ್ ಬಂದ್ಬಿಡುತ್ತೆ. ಆ ನಿಟ್ಟಿನಲ್ಲಿ ನೋಡೋಕೆ ಹೋದರೆ ಕೆಲವೊಬ್ರದ್ದು ಆ ಥರ ವೈರಲ್ ಆಗಿದೆ. ನಿನ್ನೆ ನಾನು ಲೈವಲ್ಲಿ ಹೇಳಿದ್ದೀನಿ ಯಾರ್ದು ವೈರಲ್ ಆಗಿದೆ, 5 ದಿನದಲ್ಲೇ ಮೋನೋ ಆಗಿದೆ ಅಂತ. ಯಾರ್ಯಾರು ಲೈವ್ನ ಅಟೆಂಡ್ ಮಾಡಿದ್ರು, ನಿನ್ನೆ ನಾನು ಲೈವ್ನ ತೆಗೆದು ನೋಡಿ ಆ ಗೆಸ್ಟು ಬಂದಿದ್ದರು, ಮಾತಾಡಿದ್ದಾರೆ. ಓಕೆನಾ. ಸೊ ವಾಚ್ ಅವರ್ಗೆ ಎಷ್ಟು ಬೇಕೋ ಅಷ್ಟು ಇನ್ಫಾರ್ಮೇಷನ್ ನಾನು ಕೊಟ್ಟಿದ್ದೀನಿ. ಇನ್ನೂ ಏನಾದ್ರು ನಿಮ್ಗೆ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ, ಅಥವಾ ನನಗೆ ಇನ್ಸ್ಟಾಲಿ ಬಂದು ಕಾಂಟ್ಯಾಕ್ಟ್ ಮಾಡಿ. ನಾನು ಡೆಫಿನೆಟಾಗಿ ನಿಮಗೆ ಹೇಳ್ತೀನಿ ಯಾವ ರೀತಿ ಮಾಡ್ಬೋದು. ಸೊ ಇವತ್ತಿನ ವಿಡಿಯೋ ತುಂಬ ಇಂಪಾರ್ಟೆಂಟ್ ಎಲ್ಲರಿಗೂ ಅಷ್ಟೇ. ಯಾರ್ಯಾರು ಯೂಟ್ಯೂಬ್ ಮಾಡ್ತಿದ್ದೀರಾ ಅನ್ನೋರಿಗೆ ಹೌ ಟು ಇನ್ಕ್ರೀಸ್ ವಾಚ್ ಅವರ್ ಅನ್ನೋದ್ರ ಬಗ್ಗೆ ನಾನು ಡೀಟೇಲಾಗಿ ಹೇಳಿದ್ದೀನಿ. ಸೊ ಅಕಸ್ಮಾತ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ಗೆ ಆಲ್ ಅಂತ ಕೊಡಿ ಅಂತ ಹೇಳ್ತಾ ಹೋಗಬಲ್ಲ. ನಮಸ್ತೆ.